ಆಯ್ತಾ? ಹೋಗಿ ಬಂದ್ರೆ ಕಡಲೆಕಾಯಿ ಪರಿಷೆಗೆ. ಕಡೆಯ ಕಾರ್ತಿಕ ಸೋಮವಾರ ಏನು ಹಬ್ಬದ ಮೆರುಗು ಕಡಲೆಕಾಯಿಯಿಂದ ತುಂಬಿ ತುಳುಕ್ತಿತ್ತು ಬಸವನಗುಡಿ. ಇನ್ನು ಅದ್ರ ಜೊತೆಗೆ ಈ ಬಾರಿ ಕೋಹಿನೂರು ಫೀಲ್ಡಲ್ಲಿ ಕೂಡ ಮಕ್ಕಳ ಆಟಿಕೆಗಳದೆಲ್ಲ ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಮಕ್ಕಳಿಗೆ, ತಂದೆ ತಾಯಿಯರಿಗೆ ಭಾರಿ ಖುಷಿಯೋ ಖುಷಿ. ಏನು ಆನಂದವಾಗಿ ತಿರುಗ್ತಾ ಬಂದ್ವಿ, ಎಲ್ಲ ಮಾಡಿದ್ವಿ. ಈ ರಂಗೆಲ್ಲ ರಾತ್ರಿದು ಕಳೆದ ಮೇಲೆ ಒಂದೇ ಒಂದು ಸಲ ಬೆಳಗಿನ ಜಾವ 5:15ಗೆ ಈ ಜಾಗದಲ್ಲಿ ನೀವು ಓಡಾಡಿ ನೋಡಬೇಕು. ನಾನು ಹೋಗಿ ಬಂದೆ. ನೋಡುವಾಗ ಅನಿಸಿದ್ದು ಒಂದೇ, ಅಲ್ಲಿ ಬಿದ್ದಿದ್ದಂಥ ಕಸದ ರಾಶಿಯನ್ನು ನೋಡುವಾಗ ಒಂದು ಸಲ ತಲೆ ಕೆಟ್ಟು ಹೋಯಿತು. ಬೆಳಿಗ್ಗೆ ಇದನ್ನು 7 ಗಂಟೆ ಅಷ್ಟೊತ್ತಿಗೆ ಪೌರ ಕಾರ್ಮಿಕರಿಗೆ ತೆಗೆಯುವಾಗ ಬಹುಶಃ ಕಣ್ಣಲ್ಲೇ ನೀರು ಬರ್ಬಹುದೇನೋ. ಯಾರ ಮನೆಯ ಕಸ ಅಂತ ಹೇಳಿ ತೆಗೆಯೋದು, ಯಾರನ್ನು ಬೈಯೋದು, ಯಾರಿಗೆ ಹೇಳೋದು? ಜನರು ತಮ್ಮ ಒಂದು ಜೀವನದ ಖುಷಿಯನ್ನು, ಆನಂದವನ್ನು ಅನುಭವಿಸುವಾಗ ಸ್ವಲ್ಪ ಮಟ್ಟಿಗೆ ನಮ್ಮ ಭೂಮಿ ಅಂತ ಯೋಚನೆ ಮಾಡಬಾರ್ದಾ? ಆಸೆ ಆಯಿತು, ಚುರುಮುರಿ ತಗೋತೀರಾ, ತಿಂತೀರಾ, ಅದಕ್ಕೊಂದು ಪೇಪರ್ ಕವರ್ ಸುತ್ತಿರುತ್ತೆ, ಒಳಗೊಂದು ಬಾಳೆ ಎಲೆ. ತಿಂದ ನಂತರ ಅದನ್ನು ನಿಮ್ಮ ವ್ಯಾನಿಟಿ ಬ್ಯಾಗ್ನಲ್ಲೇ ಒಂದು ಕವರ್ ಇಟ್ಕೊಳ್ಳಿ, ಅದ್ರ ಒಳಗೆ ಹಾಕ್ಕೊಳ್ಳಿ, ಅಥವಾ ಅದಕ್ಕೆ ಒಂದು ಬಟ್ಟೆ ಬ್ಯಾಗ್ ಇಟ್ಕೊಳ್ಳಿ, ಅದ್ರ ಒಳಗೆ ಹಾಕ್ಕೊಳ್ಳಿ. ಮನೆಗೆ ಹೋದಾಗ ಅದನ್ನು ಸರಿಯಾಗಿ ವಿಂಗಡಿಸಿ ಬಿಸಾಡಿ. ನೀವೇ ತಗೊಂಡು ಹೋಗಿ ಎಲ್ಲೋ ಹೋಗಿ ಗೊಬ್ಬರ ಮಾಡಿ ಏನೋ ಮಾಡಿ ಅಂತಿಲ್ಲ. ಅದು ಭಾರಿ ಒಂದು ಮೇಲ್ಸ್ತರದ ಚಿಂತನೆ. ಅದನ್ನು ಸಾಧ್ಯ ಮಾಡೋರು ಮಾಡ್ತಾ ಇರ್ತಾರೆ. ನಿಮ್ಗೆ ಅಷ್ಟಾಗಿಲ್ಲ ಅಂದರೆ BBMP ಅವರು ಕಸ ತಗೊಳ್ಳೋಕೆ ಬಂದಾಗ ಅವರಿಗೆ ಕೊಡಿ, ಆದರೆ ಅದನ್ನು ವಿಂಗಡಿಸ್ಬಿಟ್ಕೊಡಿ. ನೀವು ಈ ಪರಿಷೆಗಳಿಗೆ ಹೋಗಿ ತಿರುಗಿ ಮಜಾ ಮಾಡಿ ಬರುವಾಗ ಭೂಮಿ ಮೇಲೆ ಈ ಪಾಟಿಯ ಕಸವನ್ನು ಬೀಳಿಸ್ತಾ ಇದ್ದೀರಲ್ಲ, ಒಂದು ಸ್ವಲ್ಪನಾದರೂ ಇದ್ರ ಬಗ್ಗೆ ಅರಿವಿರಬಾರ್ದಾ? ನೀವೇ ದುಡ್ಡು ಕೊಟ್ಟು, ಟ್ಯಾಕ್ಸ್ ಕೊಟ್ಟು ಆ ರಸ್ತೆಗೆ ಟಾರ್ ಹಾಕಿಸ್ಕೊಂಡಿದ್ದೀರಾ. ಅಂತ ರಸ್ತೆ ಮೇಲೆ ಎಷ್ಟು ಹೋಗುವಾಗ ಸ್ವಲ್ಪನಾದರೂ ನಾವು ಯೋಚಿಸೋದು ಬೇಡವಾ? ನಮ್ಮ ಮನೆಯ ಸೈಟ್ ಅಲ್ದಿರ್ಬೋದು, ನಮ್ಮ ಮನೆಯ ಜಾಗ ಅಲ್ಲದೆ ಇರ್ಬೋದು, ರಸ್ತೆನೂ ನಮ್ಮದೇ ತಾನೇ, ನಾಳೆ ನಾವೇ ತಾನಲ್ಲಿ ಓಡಾಡೋದು. ಆ ಪೌರ ಕಾರ್ಮಿಕರು ಎಲ್ತಂದ್ರತ್ತ ಬಿದ್ದಿರೋ ಕಸಾನ ಎತ್ತೋದಕ್ಕೆ ಅವ್ರು ಏನು ಮನುಷ್ಯರ ಏನು? ಯಾರಂದರೆ ಯಾರು ಹಾಕಿ ಹೋಗ್ತೀರಾ? ಎಲ್ಲಂದ್ರಲ್ಲಿ ಕಸ ಹೇಗೆಂತ ಸ್ವಾಮಿ ಎತ್ತೋದು? ಒಂದು ಸ್ವಲ್ಪನಾದರೂ ನಾವು ಯಾಕೆ ಇದ್ರ ಬಗ್ಗೆ ಯೋಚನೆ ಮಾಡಬಾರ್ದು? ನಮ್ಮ ಕಡೆಯಿಂದ, ನಮ್ಮ ಮನೆಯವರ ಕಡೆಯಿಂದ ನಾವು ಒಂದು ಕಾರ್ಯಕ್ರಮಕ್ಕೆ ಅಂತ ಇಂಥದ್ದು ಕಡೆ ಹೋದಾಗ ಆ ಬಗ್ಗೆ ಒಂದು ಕಸ ಏನು ಜನ್ರೇಟ್ ಮಾಡ್ತೀವಲ್ಲ ಅಷ್ಟ್ರ ಬಗ್ಗೆ ಯೋಚನೆ ಮಾಡಿ ಸಾಕು. ಇನ್ಯಾರಿಗೂ ಹೋಗಿ ಅಲ್ಲಿ ನಾವು ಬೋಧನೆ ಮಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಹೋದಾಗ ನಮ್ಮ ಕಡೆಯಿಂದ ಒಂದು ಕಸ ಜನ್ರೇಟ್ ಆಗ್ತಾ ಇದೆಯಾ, ಅದಕ್ಕೆ ನಾವು ಒಂದು ಬ್ಯಾಗ್ ಇಟ್ಕೊಳ್ಳೋಣ, ಹಾಕ್ಕೊಳ್ಳೋಣ. ಅಲ್ಲೇ ಎಲ್ಲಾದರೂ ವಿಂಗಡಿಸಿ ಹಾಕಲಿಕ್ಕೆ ಒಂದು ಕಸದ ಬುಟ್ಟಿಯ ವ್ಯವಸ್ಥೆ ಇದ್ದರೆ ದಯವಿಟ್ಟು ಅಲ್ಲೇ ಹಾಕಿಸಿ, ಅಲ್ಲೇ ಹಾಕಿ. ಅದರಲ್ಲಿ ಏನು ಯೋಚನೆ ಇಲ್ಲ. ಅಲ್ಲಿ ದುರದೃಷ್ಟವಶಾತ್ ಇರಲಿಲ್ವಾ, ಸರಿ, ನಮ್ಮ ಬ್ಯಾಗ್ಗಳಲ್ಲಿ ಇಟ್ಕೊಳ್ಳೋಣ. ಗಂಡಸರಾದರೆ ಒಂದು ಕೈ ಚೀಲ ಇಟ್ಕೊಂಡು ಅದರಲ್ಲಿ ಅದಕ್ಕೊಂದು ಜಾಗ ಇಟ್ಕೊಳ್ಳಿ. ನಾವೇನು ಹೆಚ್ಚು ಕಳ್ಕೊಳ್ಳಲ್ಲ. ಸ್ವಲ್ಪ ಮಟ್ಟಿಗೆ ನಿಮಗೆ ಇರಿಸು ಮುರುಸು ಆಗ್ಬೋದು, ಇರಿಟೇಟ್ ಆಗಬಹುದು, ಅಯ್ಯೋ ಇದನ್ನೆಲ್ಲ ಯಾರು ಎತ್ಕೊಂಡು ಮನೆಗೆ ಹೋಗ್ತಾರೆ ಅಂತ. ಆದರೆ ನೀವು ಒಬ್ಬೊಬ್ಬರು ಇದು ಒಂದು ಸಣ್ಣ ಜವಾಬ್ದಾರಿಯ ನಡೆಯನ್ನು ಅನುಸರಿಸಿದ್ರೆ ಅದೆಷ್ಟೋ ಕಸ ಸುಮ್ಮನೆ ರಸ್ತೆಯಲ್ಲಿ ಬಿಸಾಡಿ ಹೋಗುವಂಥದ್ದು ಅವಾಯ್ಡ್ ಆಗುತ್ತೆ. ಯಾರೋ ಬಂದು ಇನ್ಯಾರೋ ಆ ಕಸವನ್ನು ಎತ್ತೋಕ್ಕಿಂತ ಮುಂಚೆ ನಾವು ಸ್ವಲ್ಪ ಇದ್ರ ಮಟ್ಟಿಗೆ ಯೋಚನೆ ಮಾಡೋಣ. ಈ ಬಾರಿ ಪರಿಷೆಯಲ್ಲಂತೂ ಯೂತ್ ಫಾರ್ ಪರಿವರ್ತನ್ ಅವರು ತುಂಬ ಒಂದು ಹೊಸತಾದ ಯೋಜನೆಯನ್ನು ತಗೊಂಡು ಬಟ್ಟೆ ಬ್ಯಾಗ್ಗಳನ್ನು ಎಲ್ಲರೂ ಬಳಸಿ ಅಂತ ಹೇಳಿ ಪ್ಲಾಸ್ಟಿಕ್ ಅವಾಯ್ಡ್ ಮಾಡಿ ಅಂತ ಬಹಳಷ್ಟು ಒಂದು ಅವ್ರ ಕಡೆಯಿಂದ ಈ ಯೋಜನೆಗೆ ತುಂಬ ಒಂದು ಕೆಲಸವನ್ನು ಮಾಡಿದ್ದಾರೆ. ಇಂಥವರು ಒಂದು ಟೀಮ್ ಈ ಕೆಲಸವನ್ನು ಮಾಡಿದರೆ ಸಾಕಾಗಿ ಹೋಗುತ್ತಾ? ಖಂಡಿತ ಇಲ್ಲ. ನಮ್ಮ ಕಡೆಯಿಂದ ನಾವು ಜವಾಬ್ದಾರಿಯುತ ನಾಗರಿಕರಾಗಿ ಇಂಥದ್ದೊಂದು ಕೆಲಸ ಮಾಡಬೇಕು. ಆದರೆ ನಾವು US ಅಲ್ಲಿ ಹೋದಾಗೆಲ್ಲ ತುಂಬ ಕ್ಲೀನ್ ಆಗಿರುತ್ತೆ, ಎಲ್ಲೆಲ್ಲ ಈ ಥರ ಇರೋದೇ ಇಲ್ಲ. ಯುರೋಪ್ನಲ್ಲಂತೂ ತುಂಬ ಕ್ಲೀನ್ ರೀ, ಇಲ್ಲಿ ಜನನೇ ಸರಿ ಇಲ್ಲ. ನಾವು ಬೇರೆಯವ್ರಿಗೆ ತುಂಬ ಸುಲಭವಾಗಿದ್ದೇನೆ ಹೇಳ್ಬಿಡ್ತೀವಿ, ಆದರೆ ನಾವು ಎಷ್ಟು ಮಟ್ಟಿಗೆ ಸರಿ ಇದ್ದೀವಿ ಅಂತ ನಾವು ನೋಡಬೇಕಲ್ಲ. ನಾನು ಇವತ್ತಿನಿಂದ ಈ ಒಂದು ವಿಷಯದಲ್ಲಿ ಹೊಸತಾದ ಒಂದು ಜಾಗೃತಿಯೊಂದಿಗೆ ಕೆಲಸ ಮಾಡ್ತೀನಿ ಅಂತ ನಾವು ಅಂದ್ಕೊಂಡು ಹೋದರೆ ಎಷ್ಟು ಮಟ್ಟಿಗೆ ಬದಲಾವಣೆ ಆಗ್ಬೋದು? 10 ಜನ, 100 ಜನ, 1000, 10,000 ಜನ ಇದನ್ನು ನಾವು ಪಾಲಿಸೋಕೆ ಶುರು ಮಾಡಿದ್ರೆ ಎಷ್ಟು ಮಟ್ಟಿಗೆ ಒಂದು ಬದಲಾವಣೆ ಆಗ್ಬೋದು? ಬದಲಾವಣೆ ನಮ್ಮಿಂದಲೇ ಶುರುವಾಗಲಿ. ಇನ್ನೊಬ್ಬರಿಗೆ ನಾವು ಆ ಕಂಟ್ರಿ ಹಾಗಿದೆ, ಈ ಕಂಟ್ರಿ ಆಗಿದೆ ಅಂತ ಹೇಳೋಕ್ಕಿಂತ ಮುಂಚೆ ನಮ್ಮ ಭವ್ಯ ಭಾರತದ ಭವಿಷ್ಯಕ್ಕೆ ನಾವೇ ಸ್ವಲ್ಪ ಮಟ್ಟಿಗೆ ಬದಲಾಯಿಸ್ಕೊಳ್ಳೋಣ. ಯಾವುದ್ಯಾವುದೋ ವಿಚಾರದ ಬಗ್ಗೆ ಎಷ್ಟೆಷ್ಟೋ ಚರ್ಚೆ ಮಾಡ್ಕೊಂಡು ಸಮಯ ಹಾಳು ಮಾಡ್ತಾ ಇರ್ತೀವಿ. ಅಂಥದ್ರಲ್ಲಿ ರಸ್ತೆಯಲ್ಲಿ ಹೋಗುವಾಗ ಇದೊಂದು ಸಣ್ಣ ಜ್ಞಾನ. ದೊಡ್ಡ ದೊಡ್ಡ ಕಾರಲ್ಲಿ ಬಂದು ವಿಂಡೋ ಸೀಟ್ನ ಹೀಗೆ ಕಡಿಮೆ ಮಾಡಿ ಕಸನ ಫಟ್ ಅಂತ ಎಸ್ತೋಗೋಕ್ಕೆ ಭಾರಿ ಖುಷಿ ನಮ್ಮ ಜನಕ್ಕೆ. ಅದ್ರ ಬದಲು ಎಲ್ಲಿ ಹಾಕಬೇಕೋ ಅಂಥ ಜಾಗಗಳಲ್ಲಿ ಹಾಕಿ, ಕಸವನ್ನು ಸರಿಯಾಗಿ ವಿಂಗಡಿಸಿ ಹಾಕಿ. ಇಂಥ ಪರಿಷೆಗಳು ಒಂದು ರೀತಿಯಲ್ಲಿ ಜಗಜ್ಜಾಗೃತಿ ಆಗಬೇಕು. ಒಂದು ರೀತಿಯಲ್ಲಿ ಇಡೀ ಜಗಜ್ಜಾಹೀರಾಗಿ ಪ್ರತಿಯೊಬ್ಬರು ಇಂಥ ಜಾಗಕ್ಕೆ ಬರುವಂಥದ್ದಾಗಬೇಕು. ನಮ್ಮ ಬೆಂಗಳೂರಿನ ಉತ್ಸವ ಊರವರೆಲ್ಲರೂ ಮಾತಾಡೋ ಹಾಗಾಗಬೇಕು, ಜಗತ್ತು ಮಾತಾಡೋ ಹಾಗಾಗಬೇಕು, ಜಗತ್ತು ತಿರುಗಿ ನೋಡೋ ಹಾಗಾಗಬೇಕು. ಆಗ ನೋಡುವಾಗ ಏನ್ರಿ ಬೆಂಗಳೂರವರು ಬರೀ ಮಾಲ್ಗಳಲ್ಲಾದರೆ ಭಾಳ ಶೋಕಿಯಿಂದ ಭಾಳ ಕ್ಲೀನ್ ಆ್ಯಂಡ್ ನೀಟಾಗಿ ಓಡಾಡ್ತಾರೆ, ಪರಿಷೆಗೆ ಬಂದಾಗ ಎತ್ತು ಎಸಿತಾರಲ್ಲ, ಇದ್ರ ಬಗ್ಗೆ ಜಾಗೃತಿನೇ ಇಲ್ವಾ ಬೆಂಗಳೂರವ್ರಿಗೆ ಅಂತ ಇನ್ಯಾರು ನಮ್ಮನ್ನು ನೋಡಿ ಕೈಬೊಟ್ಟು ಮಾಡಿ ತೋರಿಸುವಾಗ ಆಗಬಾರ್ದು. ಬೆಂಗಳೂರಿನಲ್ಲಿ ನೆಮ್ಮದಿಯ ಜೀವನ ಕಳೀತಾ ಇರುವಂತಹ ಎಲ್ಲ ಬೆಂಗಳೂರಿಗರು ಒಟ್ಟಾಗಿ
ಇಂಥ ಒಂದು ಪರಿಚಯ ಅಂಥ ಒಂದು ದೊಡ್ಡ ಸಂಭ್ರಮಗಳು ನಡೆಯುವಾಗ ಸ್ವಲ್ಪ ಮಟ್ಟಿಗೆ ಜವಾಬ್ದಾರಿಯಿಂದ ಇರೋದು ನಮಗೂ ಹಾಗೂ ನಮ್ಮ ಒಂದು ಜಗತ್ತಿಗೂ ನಮ್ಮ ಭೂಮಿಗೂ ನಾವು ಕೊಡುವಂಥ ತುಂಬ 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 ಸಣ್ಣ ಕೊಡುಗೆ. ಜಗತ್ತಿನ ಅಥವಾ ನಮ್ಮ ಪರಿಸರದ ಕೊಡುಗೆಯ ಮುಂದೆ ನಮ್ಮದು ಏನೇನೂ ಇಲ್ಲ. ಈ ಸ್ವಲ್ಪ ಮಟ್ಟಿಗಿನ ಜವಾಬ್ದಾರಿಯುತ ನಡೆನಾದರೂ ಇವತ್ತಿನಿಂದ ರೂಢಿಸ್ಕೊಳ್ಳೋಣ. ಏನಂತೀರಾ?